ಕುರುಬ ಸಮುದಾಯದಲ್ಲಿ ಸಂಘಟನೆಯ ಕಾವು, ಸಾವಿರಾರು ಮಂದಿಗೆ ಭರ್ಜರಿ ವೇದಿಕೆಗೆ ಸಜ್ಜು. ಸಮುದಾಯದ ಪ್ರತಿಭಾ ಪುರಸ್ಕಾರದಲ್ಲಿ ಶಕ್ತಿ ಪ್ರದರ್ಶನ. ಸಮುದಾಯದ ಯುವರಾಜನಿಗೆ ಭರ್ಜರಿ ಸ್ವಾಗತ. ತಾಲೂಕು ಕೇಂದ್ರದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಶಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನವೆಂಬರ್ 18ರ ಮಂಗಳವಾರ ಜಿಲ್ಲೆಯ ಕುರುಬ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅದ್ದೂರಿ ಸಮಾರಂಭವನ್ನು ಆಯೋಜಿಸಲಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಹಿರಿಯ ಪುತ್ರ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗ ತಾಲೂಕು ಘಟಕದಿಂದ ಜರುಗಲಿರುವ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾಡುವರು. ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಹಾಲಿ ಶಾಸಕ ಸಿಪಿ ಯೋಗೇಶ್ವರ್ ವಹಿಸುವರು. ಘನ ಉಪಸ್ಥಿತಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷ ಮಾಗಡಿ ಎಚ್.ಎಂ. ರೇವಣ್ಣ ವಹಿಸಲಿದ್ದಾರೆ. ಸಾಧಕರಿಗೆ ಸನ್ಮಾನವನ್ನು ಕೆಆರ್ ನಗರದ ಶಾಸಕ ರವಿಶಂಕರ್ ಮಾಡುವರು. ಪ್ರತಿಭಾ ಪುರಸ್ಕಾರವನ್ನು ಡಾಕ್ಟರ್ ರಾಮ ಮನೋಹರ ಲೋಹಿಯಾ ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷ ಮಳವಳ್ಳಿ ಜಿಎಸ್ ಶಿವಣ್ಣ ಮಾಡುವರು. ಅದ್ದೂರಿ ಸಮಾರಂಭದ ವಿಶೇಷವಾಗಿ ತಾಲೂಕು ಕುರುಬ ಸಮುದಾಯದ ಮುಖಂಡರುಗಳು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದರು. ಮಾಧ್ಯಮಗೋಷ್ಠಿಯಲ್ಲಿ ನಗರಸಭಾ ಸದಸ್ಯ ವಿವೇಕ್, ಒಂದರಗುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನವಿಲೇಶ್, ಪೈಲ್ವಾನ್ ಅಪ್ಪಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲೇಶ್, ಶಿವಬೀರಯ್ಯ, ನಾರಾಯಣ್, ವಿನೋದ್, ಸುರೇಶ್, ದೊಡ್ಡಬುಚ್ಚಯ್ಯ, ಮಾಸ್ಟರ್ ರಾಮಕೃಷ್ಣಯ್ಯ ಹಾಗೂ ಹಲವಾರು ಮಂದಿ ಮುಖಂಡರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿವೇಕ್ ವೆಂಕಟೇಶ್ ಅಂತ. ನಾನು ಜಿಲ್ಲಾ ಕುರುಬರ ಯುವ ಘಟಕದ ಜಿಲ್ಲಾಧ್ಯಕ್ಷ. ನಮ್ಮ ಎಲ್ಲ ಸಮುದಾಯದ ಹಿರಿಯರು ಹಾಗೂ ಸಮುದಾಯದ ಪ್ರಮುಖ ನಾಯಕರುಗಳ ಒಂದು ಆಲೋಚನೆಯಂತೆ ನಾವೆಲ್ಲ ಕೂಡ ಒಂದು ನಿರ್ಣಯ ಕೈಗೊಂಡಿರುವುದೇನೆಂದರೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಸಮುದಾಯದ ಹಾಗೂ ಹಿಂದುಳಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸಿ ಅವರ ಶಿಕ್ಷಣಕ್ಕೆ ನಾವು ಬೆನ್ನೆಲುಬಾಗಿ ನಿಂತಿರಬೇಕು. ನಾವು ಯಾವಾಗಲೂ ಸದಾ ಅವರ ಸಹಕಾರಕ್ಕೆ ನಿಂತಿರಬೇಕು ಅಂತ ತೀರ್ಮಾನಿಸಿ ಇದೇ ತಿಂಗಳ 18ರಂದು ಅಂದರೆ ಮಂಗಳವಾರದಂದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಸಮುದಾಯದ ಯುವ ಮುಖಂಡರು ಹಾಗೂ ಮುಂಚೂಣಿಯಾಗಿ ವಿದ್ಯಾವಂತರು ಕೂಡ ಅವರೇ ದಿಕ್ಕಿನಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಸಾಧನೆ ಅನ್ನೋ ಆಶಯದೊಂದಿಗೆ ನಾವೆಲ್ಲರೂ ಅವರಿಗೆ ಅವರ ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಆದ್ರಿಂದ ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಜನಪ್ರಿಯ ನಾಯಕರು ಹಾಗೂ ಶಾಸಕರಾದಂಥ ಯೋಗೇಶ್ವರ್ ಅವರು ವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದಂಥ ಎಚ್.ಎಂ. ರೇವಣ್ಣವರು, ಕೆಆರ್ ನಗರ ಶಾಸಕರಾದ ರವಿಶಂಕರ್ ಅವರು ಹಾಗೂ ನಮ್ಮ ಕುರುಬ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸುಬ್ರಹ್ಮಣ್ಯರವರು ಹಾಗೂ ವಿಚಾರವಂತರು ರಾಮನವರ ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಮಳವಳ್ಳಿ ಶಿವಣ್ಣವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಅದನ್ನು ಯಶಸ್ವಿಗೊಳಿಸಬೇಕಾಗಿ ತಾವೆಲ್ಲರೂ ಮುಖಾಂತರ ಕೇಳ್ಕೊತಾ ಇದ್ದೇನೆ. ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ದಿನ ಕರೆದಿರೋದು ಏಕೆಂದ್ರೆ ಇದು ಪಬ್ಲಿಸಿಟಿ ಆಗಲಿ ನಮ್ಮ ಸಮಾಜದ ಮಕ್ಕಳುಗಳಿಗೆ ಪ್ರತಿಭಾವಂತರಿಗೆ ಒಂದು ವಿಚಾರ ಹೋಗ್ಲಿ, ಒಂದು ಈ ಕಾರ್ಯಕ್ರಮಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಬರ್ತಾ ಇರೋದು ನಮಗೆಲ್ಲ ಬಹಳ ಖುಷಿಯಾಗಿದೆ. ಈ ಕಾರ್ಯಕ್ರಮ ಒಂದು ಒಳ್ಳೆಯ ರೂಪುರೇಖೆಯಲ್ಲಿ ಆಯೋಜಿಸಿದ್ದೀವಿ. ಒಂದು ಯಾಕೆಂದ್ರೆ ನಮ್ಮ ಸಮಾಜದ ಮಕ್ಕಳು ತುಂಬಾ ಹಿಂದುಳಿದಿದ್ದಾರೆ. ಆದ್ರೆ ಹಿಂದುಳಿದವರೆಂದ್ರೆ ಅವೆಲ್ಲ ಒಳ್ಳೆ ವಿದ್ಯಾವಂತರಾಗಿದ್ದಾರೆ. ಎಲ್ಲ ವಿದ್ಯಾವಂತರಾಗಿದ್ರು ನಮ್ಗೆ ಸಮಾಜದವರಿಗೆ ಯಾಕೆ ಏನು ಅನ್ನೋದು ಗೊತ್ತಾಗಲ್ಲ. ಇದೊಂದು 3 ತಿಂಗಳು 3-4 ತಿಂಗಳಿಂದಲೂ ನಾವು ನಮ್ಮ ಸಮಾಜದವ್ರು ಎಲ್ಲರೂ ಕೂತಿ ಮಾತಾಡಿ ಒಂದು ಮಕ್ಕಳಿಗೆ ಏನಾದ್ರು ಒಂದು ಮುಂದಕ್ಕೆ ವಿಚಾರ ಮುಟ್ಟಿಸ್ಬೇಕು, ವಿಚಾರ ಮಾಡಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗ ಆಗಸ್ಟ್ 31ಕ್ಕೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಆದ್ರೆ ಕಾರಣದಿಂದ ನಮ್ಮ ರಾಷ್ಟ್ರಪತಿಯವರು ಮೈಸೂರು ಬರಲಾಗಿ ನಮ್ಮ ಸಿದ್ದರಾಮಯ್ಯ ಮೈಸೂರಿಗೆ ಹೋಗಬೇಕಾದ ಸ್ಥಿತಿ ಅವರು ನಮಗೆ ಕರೆ ಮಾಡಿ ಮುಂದಕ್ಕೆ ಮಾಡ್ಕೊಡ್ಬೇಕು ಹಿಂಗೆ ಇರ್ತೀವಿ ಅಂತ ಹೇಳಿದಾಗ ನಾವು ಎಲ್ಲ ಸಂತೋಷ ಒಪ್ಕೊಂಡು ತಿರ್ಗಾ ಅದೇ ಡೇಟ್ ಈಗ 18 ತಾರೀಕು ಬಿಟ್ಟಿರ್ತಾರೆ. 18 ತಾರೀಕಿಗೆ ಎಲ್ಲ ಬರ್ತಾರೆ. ನಮ್ಮ ಸಿದ್ದರಾಮಯ್ಯ, ನಮ್ಮ ರವಿಶಂಕರ್, ರೇವಣ್ಣವರು, ನಮ್ಮ ಸುಬ್ರಹ್ಮಣ್ಯವರು, ರಾಮಚಂದ್ರಪ್ಪ ಅವರು ಎಲ್ಲ ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ಕೊಡ್ತಾರೆ. ಎಲ್ಲ ನಮಸ್ಕಾರ. ಅಂದ್ರೆ ನಮ್ಗೆ ಹೆಚ್ಚಾಗಿ ನಮ್ಮ ಮಕ್ಕಳ ಜನಕ್ಕೆ ಒಂದು ಸಂವಿಧಾನದಲ್ಲಿ ಒಂದು ಏನಾದ್ರು ಪಡ್ಕೋಬೇಕು ಅಂತಂದ್ರೆ ಒಂದು ವಿದ್ಯಾನೇ ಇಂಪಾರ್ಟೆಂಟ್. ನಮ್ಗೆ ಇದೊಂದು ಕೊರತೆ ಇತ್ತು, ಇದೊಂದು ಮಾಡ್ಲೇಬೇಕು ಅಂತ ಹೇಳಿ ಎಲ್ಲಾ ಕಡೆಗೂ ಎಲ್ಲ ಸಮಾಜದವರು ಮಾಡ್ತಾ ಇರ್ತಾರೆ. ಆದ್ರೆ ನಾವು ಮಾಡ್ತಾ ಇದೀವಿ. ಅದ್ರಲ್ಲಿ ಏನು ಯಾರೇ ಭಿನ್ನಾಭಿಪ್ರಾಯ ಏನಿಲ್ಲ. ಒಂದು ನೀವೆಲ್ಲ ಸಹಕರಿಸಿದ್ರೆ ಇನ್ನ ಒಂದು ಒಳ್ಳೆ ರೀತಿಯಲ್ಲಿ
ಕಾರ್ಯಕ್ರಮ ಆಗ್ತದೆ. ಇದು ಪ್ರತಿ ವರ್ಷನೂ ನಮ್ಮ ಸಮಾಜದವರು ಎಲ್ಲ ಮುಖಂಡರು ಮಾಡ್ಕೊಡ್ತಾರೆ. ಪ್ರತಿ ವರ್ಷನೂ ಏನೀಗ 8th 9th ಎಲ್ಲ ಇರ್ತಾರೆ, ಇದೆಲ್ಲ ನೋಡಿ ಅವೆಲ್ಲ ಉನ್ನತವಾಗಿ ಓದ್ಬೇಕು ಅಂತ ಹೇಳಿ ಹುಮ್ಮಸ್ ಬರ್ತದೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ.